ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡುತ್ತಿರುವ ವಿಷಯ ಎಂದರೆ ಭಾರತ ಸಂವಿಧಾನವು ಯಾವ ದೇಶದಿಂದ ಯಾವ ಯಾವ ಅಂಶಗಳನ್ನು ಎರವಲು ಪಡ್ಕೊಂಡಿದೆ ಅನ್ನೋದನ್ನು ನೋಡ್ತೀವಿ. ಅದರಲ್ಲಿ ಮೊದಲೇದಾಗಿ ನಾವು ಬಂದ್ಬಿಟ್ಟು 1935 ಭಾರತೀಯ ಆಕ್ಟ್ ಮೂಲಕ ನಾವು ಫೆಡರಲ್ ಸ್ಕೀಮ್ ಅಂದರೆ ಒಂದು ದೇಶವು ಹಲವು ರಾಜ್ಯಗಳನ್ನು ಒಳಗೊಂಡ ಫೆಡರಲ್ ಆಗಿರುವ ವ್ಯವಸ್ಥೆಯನ್ನು ನಾವು ಎರವಲು ಪಡ್ಕೋತೀವಿ. ಮತ್ತೆ ಅದೇ ರೀತಿ ಇದು ಗವರ್ನರ್ ಆಫೀಸ್. ಈಗ ನಮ್ಮ ದೇಶದಲ್ಲಿ ನಾವು ರಾಜ್ಯಕ್ಕೆ ಒಬ್ಬರು ಹೇಗೆ ರಾಷ್ಟ್ರಪತಿಗಳು ಪ್ರತಿ ರಾಜ್ಯಕ್ಕೂ ಒಬ್ಬ ಗವರ್ನರ್ಗಳನ್ನ ರಾಜ್ಯಪಾಲರನ್ನ ನೇಮಿಸ್ತಾರಲ್ಲ, ಅದನ್ನ ನಾವು ಇಲ್ಲಿಂದ ಎರವಲು ಪಡ್ಕೊಂತೀವಿ. ಮತ್ತು ಹಾಗೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂದ್ರೆ ಈಗ 352ರಿಂದ 360ನೇ ವಿಧಿ ಏನು ಹೇಳುತ್ತೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ, ಅದನ್ನ ಪಡ್ಕೋತೀವಿ ಎಮರ್ಜೆನ್ಸಿ ಪ್ರೊವಿಷನ್ಸ್. ಹಾಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, PSCs ಅಂದ್ರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಅದನ್ನ ನಾವು ಎರವಲು ಪಡ್ಕೊಂತೀವಿ. ಹಾಗೆ ಮುಂದೆ ಬಂದ್ಬಿಟ್ಟು ಯು ಎಸ್ ಎ ಅಂತ ನೋಡೋಣ. ಯು ಎಸ್ ಎ ದೇಶದಿಂದ, ಅಮೆರಿಕ ದೇಶದಿಂದ ನಾವು ಹ್ಯೂಮನ್ ರೈಟ್ಸ್ ಪ್ರಸ್ತುತವಾಗಿ 6 ಹ್ಯೂಮನ್ ರೈಟ್ಸ್ ಅದಾವು. ಎಲ್ಲಿ ಮೂರನೇ ಭಾಗದಲ್ಲಿ ಬರ್ತಾವ. ಹಾಗೆ ಈಗ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಅಂದ್ರೆ ಜುಡಿಷಿಯಲ್ ರಿವ್ಯೂ ಇದನ್ನ ನಾವು ಪಡ್ಕೋತೀವಿ. ಹಾಗೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್, ಈಗ ನಮ್ಮ ಭಾರತ ಸಂವಿಧಾನದ ನ್ಯಾಯಾಂಗ ವಿಮರ್ಶೆ ಅಂದ್ರೆ 4ನೇ ಭಾಗದಲ್ಲಿ ಇದನ್ನ ಆರ್ಟಿಕಲ್ 50 ಏನ್ ಹೇಳುತ್ತಂದ್ರೆ, ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ಸ್ವತಂತ್ರಗೊಂಡಿದೆ ಅಂತ ಹೇಳ್ತೈತಿ. ಅದನ್ನ ನಾವು USA ಅಂತ ಪಡ್ಕೊಳ್ತೇವೆ. ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮತ್ತೆ ನ್ಯಾಯಾಂಗ ಸ್ವತಂತ್ರ ಆಯ್ತಾ. ಈಗ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್, ರಾಷ್ಟ್ರಪತಿಗಳ ವಿಮೋಚನೆ ಅಲ್ಲ, ಇಂಪೀಚ್ಮೆಂಟ್, ಅವ್ರನ್ನ ತೆಗೆದು ಹಾಕುವುದು. US ಆಯ್ತು. ಈಗ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಅಲ್ಲಿಂದ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಸಂಸದೀಯ ಮಾದರಿ ಸರ್ಕಾರವನ್ನು ಎರವಲು ಪಡೆದೇವಿ. ಮತ್ತೆ ಹಾಗೆ ಸಿಂಗಲ್ ಸಿಟಿಸನ್ಶಿಪ್, ಆಲ್ ಓವರ್ ಇಂಡಿಯಾ ನಾವು ಒಬ್ಬರೇ ನಾಗರಿಕರು. ಸಿಂಗಲ್ ಸಿಟಿಸನ್ಶಿಪ್ ಅಂದ್ರೆ ಇದು ಏಕ ನಾಗರಿಕತ್ವ. ಅದು ನಮ್ಮ ಇದ್ರಾಗ USA ಒಳಗ ದ್ವಿನಾಗರಿಕತ್ವ ಐತಿ. ಒಂದು ಆಲ್ ಓವರ್ ಕಂಟ್ರಿ ಅಂಡ್ ಸ್ಟೇಟ್ ವೈಸ್ ಹಿಂಗೈತಿ. ಆದ್ರೆ ನಮ್ಮ ದೇಶದಾಗ ಸಿಂಗಲ್ ಸಿಟಿಸನ್ಶಿಪ್ ಐತಿ. ಮತ್ತೆ ಲೆಜಿಸ್ಲೇಟಿವ್ ಪ್ರೊಸೀಜರ್ ಸಂಸದೀಯ ಮಾದರಿನೂ ಅಲ್ಲಿಂದ ಪಡ್ಕೊಂಡಿವಿ. ಅದನ್ನ ನಡೆಸೋ ಕಾರ್ಯವನ್ನು ಅದರಿಂದ ಪಡ್ಕೊಂಡಿವಿ. ಏನು ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಂದ್ರೆ ಶಾಸಕಾತ್ಮ. ಈಗ MP ಗಳು ಹೇಗೆ ಹೋಗಿ ಅಲ್ಲಿ ನಮ್ಮ ಒಂದೊಂದು ಜಿಲ್ಲೆಗಳನ್ನ ಹೇಗೆ ಅವರು ರಿಪ್ರೆಸೆಂಟೇಟಿವ್ ಮಾಡ್ತಾರೆ, ಮತ್ತು ಅಲ್ಲಿ ಶಾಸನಗಳನ್ನ ಹೇಗೆ ರಚಿಸ್ತಾರೆ, ಅದ್ರ ಬಗ್ಗೆನೂ ನಾವು UK ಇಂಗ್ಲೆಂಡ್ ಇಂದ ಪಡ್ಕೊಂಡಿವಿ. ಲೆಜಿಸ್ಲೇಟಿವ್ ಪ್ರೊಸೀಜರ್. ಈಗ ಐರ್ಲೆಂಡ್ ನೋಡೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿಂದ ಪಡ್ಕೋತೇವೆ ನಾವು. ಇದು 4ನೇ ಭಾಗದಲ್ಲಿ ಐತಿ. ಇದನ್ನ ನೆನಪಿಟ್ಕೊಳಕ ಒಂದು ಕೋಡ್ ಹೇಳ್ಬೇಕಂದ್ರೆ ನಿಮ್ಗೆ ಲಾಸ್ಟ್ಗೆ ಇದ್ರ ಬಗ್ಗೆ ಕೋಡ್ ಹೇಳ್ತೇನೆ ನಾನು. ಐರ್ಲೆಂಡ್ ಇದು DPSP ಆಯ್ತು. ಮತ್ತು ಪ್ರೆಸಿಡೆಂಟ್ ಎಲೆಕ್ಷನ್ ರಾಷ್ಟ್ರಪತಿಯ ಅವ್ರನ್ನ ಚುನಾಯಿತಗೊಳಿಸುವುದನ್ನು ಹೇಗೆ ಅಂತ ಐರ್ಲೆಂಡ್ ಇಂದ ನಾವು ಎರವಲು ಪಡ್ಕೊಂಡಿವಿ. ಒಂದು ಮುಖ್ಯ ಅಂಶಗಳನ್ನ ಪಡ್ಕೊಂಡಿವಿ. ಏನಪ್ಪಾ ಅಂದ್ರೆ ಇದು ಕಾನ್ಕರೆಂಟ್ ಲಿಸ್ಟ್ ಅಂದ್ರೆ ಸೆವೆಂತ್ ಶೆಡ್ಯೂಲ್ 246 ಆರ್ಟಿಕಲ್. ಇವು ರಾಜ್ಯದಿಂದನೂ ಇದ್ರಲ್ಲಿ ಲಾ ಮಾಡಕ್ ಬರ್ತೈತಿ, ಮತ್ತು ಕೇಂದ್ರ ಸರ್ಕಾರದಿಂದನೂ ಇದ್ರ ಮೇಲೆ ಪ್ರಭಾವ ಬೀರ್ಬೋದು. ಆದ್ರೆ ಹೆಚ್ಚಿನ ಈಗ ಯಾವ್ದಾದ್ರು ಒಂದು ರಾಜ್ಯ ಸರ್ಕಾರ ಅದ್ರ ಮೇಲೆ ಒಂದು ಶಾಸನ ತಂತ ತಿಳ್ಕೊರಿ. ಅದ್ರ ಮೇಲೆ ನಾವು ಅದು ಏನಾದ್ರು ಅಷ್ಟು ಪವರ್ಫುಲ್ ಇಲ್ದಾಗ
ಕೇಂದ್ರ ಸರ್ಕಾರ ಯಾವುದನ್ನ ಕನ್ಫರ್ಮ್ ಮಾಡ್ತೈತಿ ಅದು ಯಾವ ಲಾ ತರ್ತೈತಿ ಅದ ಫೈನಲ್. ಮತ್ತು ಜಾಯಿಂಟ್ ಸಿಟ್ಟಿಂಗ್ ಜಾಯಿಂಟ್ ಸಿಟ್ಟಿಂಗ್ ಜಾಯಿಂಟ್ ಸಿಟ್ಟಿಂಗ್ ಜಾಯಿಂಟ್ ಸಿಟ್ಟಿಂಗ್ ಓನ್ಲಿ ಇನ್ ಯಾವುದು ಹಣಕಾಸಿನ ಮಸೂದೆಗೆ ಬರಲ್ಲ ಮತ್ತು ಬಜೆಟಿಗೆ ಬರಲ್ಲ. ಇದು ಓನ್ಲಿ ನಾರ್ಮಲ್ ಈಗ ಕಾಮನ್ ಬಿಲ್ ತರ್ತಿರ್ತಾರಲ್ಲ, ಪಾಸ್ ಮಾಡ್ತಿರ್ತಾರೆ ಸಿಂಪಲ್ ಮೆಜಾರಿಟಿ. ಅವಾಗ ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಾಜ್ಯಸಭೆ ಅಥವಾ ರಾಜ್ಯಸಭೆ ಲೋಕಸಭೆಗೆ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ತು ವಿಧಾನಸಭೆಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತಂದ್ರೆ ಅವಾಗ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಈ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೀತಾರೆ. ಆದ್ರೆ ಅದರ ಹೆಡ್ ಚೇರ್ಮನ್ ಸ್ಪೀಕರ್ ಮಾತ್ರ, ಸ್ಪೀಕರ್ ಆಗಿರ್ತಾರೆ. ನಾಟ್ ರಾಜ್ಯಸಭೆ ಅಧ್ಯಕ್ಷರು, ರಾಜ್ಯಸಭೆ ಸ್ಪೀಕರ್ ಆಗಿರೋಂಗಲ್ಲ, ಲೋಕಸಭೆ ಸ್ಪೀಕರ್ ಆಫ್ ಲೋಕಸಭಾ ಆಗಿರ್ತಾರೆ. ಇದು ಓನ್ಲಿ ಫಾರ್ ನಾರ್ಮಲ್ ಬಿಲ್. ಮತ್ತೆ ಕೆನಡಾ ದೇಶದಿಂದ ಏನು ಎರವಲು ಪಡ್ಕೊಂಡೇವೆ ಅನ್ನೋದು ನೋಡೋಣ. ಕೆನಡಾದಾಗ ನಾವು ಫೆಡರಲಿಸಮ್ 1935 ಒಳಗೆ ಪಡ್ಕೊಂಡೇವೆ. ಆದ್ರೆ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ USSR ರಷ್ಯಾದಿಂದ ನಾವು ಯಾವುದಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ನ ಪಡ್ಕೋತೇವೆ. ಡ್ಯೂಟೀಸ್ 42 ಸೆಕೆಂಡ್ 42 ಫಂಡಮೆಂಟಲ್ ಅಮೆಂಡ್ಮೆಂಟ್ ಇಂತರ ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡ್ತೀವಿ. ಮತ್ತು ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡ್ ಮಾಡ್ತೈತಿ. ಮತ್ತು ಈಗ ಪ್ರಸ್ತುತವಾಗಿ 11 ಫಂಡಮೆಂಟಲ್ ಡ್ಯೂಟೀಸ್ ಅದಾವು. ಈಗ ಅದು ಫಂಡಮೆಂಟಲ್ ಡ್ಯೂಟೀಸ್ ಆದಮೇಲೆ ಇದು ಐಡಿಯಲ್ಸ್ ಆಫ್ ಸೋಷಿಯಲ್. ಇದು ಮೇನ್ ಐಡಿಯಲ್ಸ್. ನಾವು ಐಡಿಯಲ್ಸನ್ನು ಫ್ರಾನ್ಸ್ ಇಂತನೂ ಪಡ್ಕೋತೀವಿ ಮತ್ತು USSR ರಷ್ಯಾದಿಂದನೂ ಪಡ್ಕೊಂಡೇವಿ. ಅದ್ರೊಳಗೆ ಕೆಲವೊಂದನ್ನ ಈಗ ಸೋಷಿಯಲಿಸಮ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಪೊಲಿಟಿಕಲ್ ಜಸ್ಟಿಸ್ ಅಂತ ಪಡ್ಕೋತೇವೆ. ಪೊಲಿಟಿಕಲ್ ಜಸ್ಟಿಸ್ನ ಪಡ್ಕೊಂಡೇವಿ. ಈಗ ನೆಕ್ಸ್ಟ್ ಫ್ರಾನ್ಸ್. ಇಲ್ಲೇ ನೋಡ್ರಿ, ಸೆಕೆಂಡ್ ಫ್ರಾನ್ಸ್ ಇಂತ ಐಡಿಯಾಸ್ ಬರ್ತೈತಿ. ಐಡಿಯಾಸ್ ಆಫ್ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ, ಮತ್ತು ಈಕ್ವಾಲಿಟಿ ಸಮಾನತೆ, ಮತ್ತು ಫ್ಯಾಟರ್ನಿಟಿ, ರಿಪಬ್ಲಿಕ್, ಗಣರಾಜ್ಯ, ರಿಪಬ್ಲಿಕ್ ಅನ್ನೋ ಅಂಶಗಳನ್ನ ನಾವು ಫ್ರಾನ್ಸ್ ಇಂತನ ಪಡ್ಕೋತೀವಿ. ಜರ್ಮನಿ ಅಂತ ನಾವು ಏನು ಪಡ್ಕೋತೇವಿ? ಜರ್ಮನಿ ದೇಶದಿಂದ ಜರ್ಮನಿ ಸಸ್ಪೆನ್ಷನ್ ಆಫ್. ಈಗ ನೋಡು, ನಮ್ಮ ದೇಶದಲ್ಲಿ ಇವು ದಂಗೆಗಳಿದ್ದಾಗ ಆಗಿರ್ಬೋದು, ವಾರ್ ಸಿಚುವೇಶನ್ ಒಳಗೆ ಎಮರ್ಜೆನ್ಸಿ ನಾವು ಹೊರಡಿಸ್ತೀವಿ. ಆರ್ಟಿಕಲ್ 352, 356, 360 ಅಂತ ಇವನ್ 3ರಿಂದ ಎಮರ್ಜೆನ್ಸಿ ಹೊರಡಿಸ್ತೇವೆ. ಆ ಟೈಮ್ ಒಳಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಷ್ಟು ಎಲ್ಲವನ್ನು ಅಂದ್ರೆ ಎಕ್ಸೆಪ್ಟ್
1920 ಅವನ್ನ ಇದನ್ನ ಮಾಡ್ತೇವೆ ನಾವು, ಸಸ್ಪೆನ್ಷನ್ ಮಾಡಲ್ಲ. ಈಗ ನಾವು ಜರ್ಮನಿ ದೇಶದಿಂದ ಯಾವನ ಎರವಲು ಪಡ್ಕೊಂಡೇವೆ ಅನ್ನೋದು ನೋಡೋಣ. ಸಸ್ಪೆನ್ಷನ್ ಆಫ್ rights, human rights during emergency ಈಗ 352, 350, 356, 360ನೇ ವಿಧಿ ಒಳಗೆ ನಾವು ಡ್ಯೂರಿಂಗ್ ಒಳಗೆ ಎಲ್ಲ ಹ್ಯೂಮನ್ ರೈಟ್ಸ್ ಇವ 3ನೇ ಭಾಗದಲ್ಲಿರುವ ಪಾರ್ಟ್ ಒಳಗಿರುವ ಯಾವ 6 ಆರ್ಟಿಕಲ್ನ 6 ಹ್ಯೂಮನ್ ರೈಟ್ಸ್ನ 6 ಹ್ಯೂಮನ್ ರೈಟ್ಸ್ ಒಳಗೆ ಸಬ್ ಆರ್ಟಿಕಲ್ಸ್ ಇದಾವೆ. ಅವನ್ನೆಲ್ಲಾನು ಯಾವ್ಯಾವನು ಸಸ್ಪೆನ್ಷನ್ ಅಂದ್ರೆ ತೆಗೆದು ಹಾಕುತ್ತಾರ. ಈಗ ಗುಂಪುಗೂಡುವುದು, ಶಸ್ತ್ರಗಳನ್ನು ಬಳಸೋದು ಅವನ್ನೆಲ್ಲ ಅಲೋ ಇರೋಂಗಿಲ್ಲ. ಅವಾಗ 20 ಮತ್ತು 21 ಆರ್ಟಿಕಲ್ ಓನ್ಲಿ ಅಲೈವ್ ಇರ್ತಾವೆ. ಅಂದ್ರೆ ಅವಷ್ಟು ಉಳಿದಿರ್ತಾವೆ. ಉಳ್ಕಿದ್ದೆಲ್ಲ ಮಿಕ್ಕಿದ್ದೀವನ್ನೆಲ್ಲನೂ ಸಸ್ಪೆನ್ಸ್ ಮಾಡಿರ್ತಾರೆ ಇಂಡಿಯಾದಾಗ. ಮತ್ತು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದೊಳಗೆ ಅಮೆಂಡ್ಮೆಂಟ್ 368 ಆರ್ಟಿಕಲ್ ಏನೈತಿ ಅದನ್ನು ಹೇಗೆ ನಮ್ಮ ದೇಶದ ಸಂವಿಧಾನಗಳನ್ನ, ಈಗ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಸಂವಿಧಾನವು ಈಗ ವರ್ಷದಿಂದ ವರ್ಷಕ್ಕೆ ಮತ್ತು ನಮ್ಮ ಸಮಾಜ ಹೇಗೆ ಇವಲ್ಯೂಷನ್ ಅಂದರೆ ಹೇಗೆ ಬೆಳೆಯುತ್ತಾ ಹೋಗ್ತದೆ, ಹಾಗೆ ನಮ್ಮ ಸಂವಿಧಾನವನ್ನು ಕೂಡ ತಿದ್ದುಕೊಳ್ಳುವ ಒಂದು ಉತ್ತಮವಾದ ಅಂಶವನ್ನು ಸೌತ್ ಆಫ್ರಿಕಾ ದೇಶದಿಂದ ಎರವಲು ಪಡೆದೈತಿ. ಮತ್ತು ತಿದ್ದುಪಡಿಯನ್ನು ನಮ್ಮ ಎಲೆಕ್ಷನ್ ಆಫ್ ರಾಜ್ಯಸಭೆಗೆ ಎಲೆಕ್ಷನ್, ರಾಜ್ಯಸಭೆಗೆ ಚುನಾವಣೆ ರಾಜ್ಯಸಭೆಗೆ ನಮ್ಮ ರಾಜ್ಯ ಪ್ರತಿನಿಧಿಗಳನ್ನ ಯಾವ ರೀತಿ ಆರಿಸಬೇಕು ಅನ್ನೋದನ್ನ ಇದನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದಿಂದನೂ ಹೋಗ್ತಾರೆ ಮತ್ತು ಎಲ್ಲ ವಿವಿಧ ರಾಜ್ಯಗಳಿಂದನೂ ಹೋಗುತ್ತಾರೆ. ಮತ್ತು ಈಗ ನೋಡ್ಬೇಕಂದ್ರೆ ಇನ್ನು ಲಾಸ್ಟ್ ಜಪಾನ್ ಕಲರ್ ಚೇಂಜ್ ಮಾಡೋಣ. ಜಪಾನ್ ಲಾ ಮೇಕಿಂಗ್ ಅಂದ್ರೆ ಇದು ಹೇಗೆ ಶಾಸನಗಳನ್ನು ಜಾರಿಗೆ ತರುವುದು ಅಂದ್ರೆ ಬಿಲ್, ಇವು ಏನು ಸಾಮಾನ್ಯ ಮಸೂದೆಗಳಿರ್ತಾವಲ್ಲ ಅವನ್ನ ಬಿಲ್ ಹೇಗೆ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಮತ್ತು ಥರ್ಡ್ ರೀಡಿಂಗ್ ಆದಮೇಲೆ ಈಗ ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯಿಂದ ಮತ್ತು ರಾಷ್ಟ್ರಪತಿ ಅಂಕಿತಕ್ಕೆ ಹೋಗುತ್ತದೆ. ಈ ಪ್ರೊಸೆಸ್ಸನ್ನು ಜಪಾನಿಂದ ನಾವು ಎರವಲು ಪಡ್ಕೊಂಡೇವಿ. ನಮ್ಮ ಎಲ್ಲ ಸಂವಿಧಾನ ನಿರ್ಮಾತೃಗಳು ಏನದಾರ ಅವರು ಬೆಸ್ಟ್ ದೇಶಗಳಿಂದ ಬೆಸ್ಟ್ ಸಾರಾಂಶವನ್ನು ಪಡ್ಕೊಂಡು ನಮ್ಮ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡಾರೆ. ನಾವು ನಮ್ಮ ದೇಶದವರು ಎಲ್ಲರೂ ಒಂದು ಉತ್ತಮ ಚೌಕಟ್ಟಿನಲ್ಲಿ ಬಾಳಾಕತ್ತೇವೆ. ಅದು ಹೆಮ್ಮೆ ಪಡೋ ವಿಷಯ. ಹೀಗೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿದ್ದರಿಂದ ಸ್ವಲ್ಪ ವೇರಿಯೇಷನ್ಸ್ ಮತ್ತು ಒಂದಿಷ್ಟು ಅಡೆತಡೆಗಳು ಆಗಿದ್ದರೂ ಕ್ಷಮಿಸಿ. ಮತ್ತು ಮುಂದೆ ನಂತರ ದಿನಗಳಲ್ಲಿ
ಉತ್ತಮವಾದ ವಿಷಯಗಳನ್ನು ನಾನು ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ತರ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.